ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀಯುತ ಎಚ್.ಎಸ್. ರಾಘವೇಂದ್ರ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ಕ್ಷೇತ್ರದ ನಂದಿನಿ ಲೇಔಟ್ ಅವರ ಸ್ವಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಹುಟ್ಟುಹಬ್ಬದ ಸಮಾರಂಭಕ್ಕೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು, ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯ, ಮಾಜಿ ಬಿಬಿಎಂಪಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್. ಹರೀಶ್, ಉಪಾಧ್ಯಕ್ಷರಾದ ಎನ್. ಜಯರಾಮಣ್ಣರವರು ಪಾಲ್ಗೊಂಡು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಶೆಟ್ಟಿಯವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ನಂತರ ಮಾತನಾಡಿದ ಮಾಜಿ ಕೇಂದ್ರ ಸಚಿವರಾದ ಡಿ.ವಿ. ಸದಾನಂದ ಗೌಡರು, ರಾಘವೇಂದ್ರ ಶೆಟ್ಟಿರಿಗೆ ಸಮಾಜ ಸೇವೆ ರಕ್ತಗತವಾಗಿ ಬಂದಿದ್ದು, ಇಂದು ಕೂಡ ಹುಟ್ಟುಹಬ್ಬದ ನಿಮಿತ್ತ ಮಹಿಳೆಯರಿಗೆ ಟೈಲರಿಂಗ್ ಮೆಷಿನ್, ಸೀರೆ ಮತ್ತು ಬೆಳ್ಳಂಬೆಳಗ್ಗೆ ಮನೆ ಮನೆಗೆ ನ್ಯೂಸ್ ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇನ್ನು ರಾಘವೇಂದ್ರ ಶೆಟ್ಟಿಯವರು ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನ ಮಾಡುತ್ತಿದ್ದು, ಸ್ಥಳೀಯ ಶಾಸಕರು, ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ಸಿಗಲಿ ಎಂದು ಶುಭ ಹಾರೈಸಿದರು. ನಂತರ ಮಾತನಾಡಿದ ಶಾಸಕರಾದ ಕೆ. ಗೋಪಾಲಯ್ಯ ಅವರು, ರಾಘವೇಂದ್ರ ಶೆಟ್ಟಿಯವರು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ಮುಖಂಡರಾಗಿ, ಅಧ್ಯಕ್ಷರಾಗಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡುತ್ತಿದ್ದು, ಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರು, ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಇಂದು ಅವರ ಹುಟ್ಟುಹಬ್ಬ. ಈ ಶುಭ ದಿನದಂದು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ, ಸಂತೋಷ, ನೆಮ್ಮದಿ ಹಾಗೂ ಸಮಾಜ ಸೇವೆಯನ್ನ ಕಳೆದ ಕೆಲವು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವ ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜಕೀಯವಾಗಿ ಸ್ಥಾನಮಾನಗಳು ದೊರಕಿ ಜನರು ಸೇವೆಯನ್ನ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು. ರಾಘವೇಂದ್ರ ಶೆಟ್ಟಿಯವರು, ಇಂದು ನನ್ನ ಹುಟ್ಟುಹಬ್ಬಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಡಿ.ವಿ. ಸದಾನಂದ ಗೌಡರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಕೆ. ಗೋಪಾಲಯ್ಯ, ನರೇಂದ್ರ ಬಾಬಣ್ಣ, ಎಂ.ಡಿ. ಲಕ್ಷ್ಮೀನಾರಾಯಣ್, ಹೇಮಲತಾ ಗೋಪಾಲಯ್ಯ ಅಕ್ಕನವರು, ಜಯರಾಮಣ್ಣ, ಹರೀಶ್ ಸೇರಿದಂತೆ ಸ್ಥಳೀಯ ಕ್ಷೇತ್ರದ ಎಲ್ಲಾ ರಾಜಕೀಯ, ಸಾಮಾಜಿಕ, ಕನ್ನಡ ಪರ ಸಂಘಟನೆಯ ಮುಖಂಡರು, ನಾಯಕರು, ಕಾರ್ಯಕರ್ತರು ಸೇರಿದಂತೆ ಎಲ್ಲಾ ಬಗೆಯ ಗಣ್ಯರು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಾವು ಏನಾದರೂ ಅಳಲು ಸೇವೆ ಮಾಡಬೇಕು ಎಂದು ಕಳೆದ ಹಲವು ವರ್ಷಗಳಿಂದ ಎಲ್ಲಾ ಬಗೆಯ ಸಾಮಾಜಿಕ ಕಳಕಳಿಯುಳ್ಳ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಎಂದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಾವು ಏನಾದರೂ ಅಳಲು ಸೇವೆ ಮಾಡಬೇಕು ಎಂದು ಕಳೆದ ಹಲವು ವರ್ಷಗಳಿಂದ ಎಲ್ಲಾ ಬಗೆಯ ಸಾಮಾಜಿಕ ಮಾಡಿಕೊಂಡು ಬರುತ್ತಿದ್ದೇನೆ. ಜೊತೆಗೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಾವು ಏನಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕಳೆದ ಹಲವು ವರ್ಷಗಳಿಂದ ಎಲ್ಲ ಬಗೆಯ ಸಾಮಾಜಿಕ ಕಳಕಳಿಯುಳ್ಳ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಆ ಸೇವೆ ಮುಂದುವರೆದಿದೆ. ಇದಕ್ಕೆಲ್ಲ ಇಂದು ಬಂದಿರುವ ಎಲ್ಲರ ಪ್ರೀತಿ ವಿಶ್ವಾಸ ಕಾರಣ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ ಸೇವೆ ಮಾಡಲು ಎಲ್ಲರ ಸಹಕಾರ ಹಾಗೂ ಆಶೀರ್ವಾದ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ರಾಘವೇಂದ್ರ ಶೆಟ್ಟಿ ತಿಳಿಸಿದರು. ಸಮಾರಂಭದಲ್ಲಿ ಕ್ಷೇತ್ರದ ಹಲವರಿಗೆ ಆರ್ಥಿಕ ಧನ ಸಹಾಯ, ಟೈಲರಿಂಗ್ ಮಿಷಿನ್, ಸೀರೆ, ಸೈಕಲ್, ಅನಾಥ ಮಕ್ಕಳಿಗೆ ಶಾಲಾ ಬ್ಯಾಗ್, ಟಿಫನ್ ಬಾಕ್ಸ್ ನೀಡಿ ರಾಘವೇಂದ್ರ ಶೆಟ್ಟಿಯವರು ತಮ್ಮ ಸಾಮಾಜಿಕ ಕಳಕಳಿಯ ಸೇವೆಯನ್ನ ಮೆರೆದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು, ಎಂ.ಡಿ. ಲಕ್ಷ್ಮೀನಾರಾಯಣ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ಕನ್ನಡ ಸೇನೆಯ ಅಧ್ಯಕ್ಷರಾದ ಎನ್. ಕುಮಾರ್, ಸ್ಥಳೀಯ ಮುಖಂಡರುಗಳಾದ ಎನ್. ವೆಂಕಟೇಶ್ ಮೂರ್ತಿ, ರೈಲ್ವೆ ನಾರಾಯಣ್, ಎನ್. ವೆಂಕಟೇಶ್, ಡಾಕ್ಟರ್ ಎನ್. ನಾಗೇಂದ್ರ, ಹನುಮಂತರಾಯಪ್ಪ, ಸುರಭಿ ನಾಗರಾಜ್, ವಾರ್ಡ್ ಅಧ್ಯಕ್ಷರಾದ ಎನ್. ಲೋಕೇಶ್ ಸೇರಿದಂತೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಎಲ್ಲಾ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡು ಶ್ರೀಯುತ ರಾಘವೇಂದ್ರ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು.
ಧನ್ಯವಾದಗಳು. ಇವತ್ತು ಪ್ರತಿ ವರ್ಷದಂತೆ ನನ್ನ ಒಂದು ಹುಟ್ಟುಹಬ್ಬ ಆಚರಣೆ ಪ್ರತಿ ವರ್ಷವೂ ಸ್ವಲ್ಪ ಚೆನ್ನಾಗೇ ಮಾಡ್ಕೊತೀವಿ, ಅದರಲ್ಲೇನಿಲ್ಲ. ಅಂದರೆ ಅದ್ದೂರಿಯ ದುಂದು ವೆಚ್ಚದ ಯಾವುದೇ ರೀತಿಯ ಹುಟ್ಟುಹಬ್ಬ ನಾನು ಮಾಡ್ಕೊಳಲ್ಲ. ನನಗೇನೆಂದರೆ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನಗೆ ಯಾರು ಹಾರೈಸ್ತಾರೆ ಅವರೇ ನನ್ನ ಬಂಧುಗಳು. ಇನ್ವಿಟೇಷನ್ಲಿ ಹಾಕ್ತಾರಲ್ಲ ಬಂಧು ಮಿತ್ರರು ಅಂತ, ಆ ರೀತಿ ನನಗೆ ಭಾಳಷ್ಟು ಸಾವಿರಾರು ಜನ ನನ್ನ ಅಭಿಮಾನಿಗಳಿದ್ದಾರೆ. ಅವರೇ ನನ್ನ ನೆಂಟರುಗಳು ಅಂತ ಹೇಳಿದ್ರೆ ನಾನು ತಪ್ಪಾಗಲಾರ್ದು. ಈ ಸಂದರ್ಭದಲ್ಲಿ ಅವರು ಸರಿಯಾಗಿ ಅವರು ಕೂಡ ನೆನ್ಪಿಟ್ಕೊಂಡಿರ್ತಾರೆ, ರಾಘವೇಂದ್ರ ಶೆಟ್ಟಿ ಹುಟ್ಟುಹಬ್ಬ ಇದೆ, ನಾವು ಹೋಗಬೇಕು, ಹಾರೈಸಬೇಕು ಅನ್ನೋದು ಅವ್ರ ಮನೋಭಾವ. ಸಾವಿರಾರು ಜನ ಮನೋಭಾವದಲ್ಲಿ ನಮ್ಮ ಈ ಹುಟ್ಟುಹಬ್ಬ ಆಚರಣೆ ಯಾವ ಥರ ಸ್ಟಾರ್ಟ್ ಆಗ್ತದೆ, ಯುವ ಕಣ್ಮಣಿಗಳು ಫಸ್ಟ್ ಬರ್ತಾರೆ. ನೂರಾರು ಜನ ಯುವ ಕಣ್ಮಣಿಗಳು ಬಂದ್ಕೊಂಡು ನನಗೆ ಹಾರೈಸಿ ನಮ್ಮ ಅಣ್ಣ ಆಶೀರ್ವಾದ ಪಡಿಬೇಕು ಅಂತ ಅವರು ಇರ್ತಾರೆ. ನಾನು ನನ್ನ ಸಹೋದರರ ಆಶೀರ್ವಾದ ಪಡ್ಕೊಂಡು ಈ ಹುಟ್ಟುಹಬ್ಬ ಪ್ರಾರಂಭ ಆಗ್ತದೆ. ಇದಾದ ನಂತರ ನಮ್ಮೆಲ್ಲ ಸ್ನೇಹಿತರುಗಳು ಬರ್ತಾರೆ. ಸ್ನೇಹಿತರು ಬಂದಾದ ನಂತರ ಇದ್ರ ಮಧ್ಯದಲ್ಲಿ ನಾವು ಒಂದು ಕೈಲಾದಷ್ಟು ಮಟ್ಟಿಗೆ ಒಂದಿಷ್ಟು ಸಮಾಜ ಸೇವೆನ ಇಟ್ಕೊಂಡಿರ್ತೀವಿ. ಇವತ್ತಿನ ದಿನ ವರ್ಷಂಪ್ರತಿ ಅದು ಇದು ಮಾಡ್ತಾನೇ ಇರ್ತೀವಿ. ಅದ್ರ ಮಧ್ಯದಲ್ಲೇ ನನಗೆ ನನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಒಂದಿಷ್ಟು ಏನಾದರೆ ಸಮಾಜ ಸೇವೆ ಮಾಡಬೇಕಂತ ಆಸೆ. ನಾವು ಹೇಳ್ಕೊಂಬಂದು ನಮ್ಮ ಸ್ನೇಹಿತರೆಲ್ಲ ಗೊತ್ತು. ಒಂದಿಷ್ಟು ಜನಕ್ಕೆ ಸೈಕಲ್ ಕೊಟ್ಟಿದ್ದೀವಿ, ಟೈಲರಿಂಗ್ ಮಿಷನ್ ಕೊಟ್ಟಿದ್ದೀವಿ, ಬ್ಯಾಗ್ಗಳನ್ನ ಕೊಟ್ಟಿದ್ದೀವಿ, ಸೀರೆಗಳನ್ನ ಕೊಟ್ಟಿದ್ದೀವಿ, ಒಂದಿಷ್ಟು ಕಷ್ಟಗಳಿಗೆ ಧನ ಸಹಾಯಗಳನ್ನ ಮಾಡಿದ್ದೀವಿ, ಫೀಸ್ಗಳನ್ನ. ಈ ರೀತಿಯ ಒಂದಿಷ್ಟು ಆಶ್ರಮ ಮಕ್ಕಳಿಗೆ ಒಂದಿಷ್ಟೆಲ್ಲ ಕೊಟ್ಟು, ಈ ರೀತಿಯ ಒಂದಿಷ್ಟು ಯಾವುದು ನೀಡ್ಸ್ ಇದೆ ಸೊಸೈಟಿಯಲ್ಲಿ ಅದನ್ನ ನಾವು ಒಂದಿಷ್ಟು ಕೊಟ್ಟರೆ ನಾವು ಹುಡ್ತೀವಿ, ಬೆಳಿತೀವಿ, ಒಂದು ದಿವಸ ಈ ಭೂಮಿನ ಬಿಟ್ಕೊಂಡು ಹೋಗ್ತೀವಿ. ಆದರೆ ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಜಗತ್ತನ್ನೋದೇ ಒಂದು ವಿಶೇಷ ಆಗಿರ್ತದೆ. ನಾನು ಹೇಳೋದಿಷ್ಟೇ, ದೇವರು ಒಂದಿಷ್ಟು ಜನಕ್ಕೆ ಜಾಸ್ತಿ ಶಕ್ತಿ ಕೊಟ್ಟಿರ್ತಾರೆ, ಒಂದಿಷ್ಟು ಜನಕ್ಕೆ ಕಮ್ಮಿ ಶಕ್ತಿ ಕೊಟ್ಟಿರ್ತಾರೆ. ಈ ಜಾಸ್ತಿ ಶಕ್ತಿ ಕೊಟ್ಟವರು ಒಂದಿಷ್ಟು ಕಮ್ಮಿ ಶಕ್ತಿ